Welcome to Mobile Tech in Kannada. Subscribe to this channel. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊಬೈಲ್ ಟೆಕ್ ಇನ್ ಕನ್ನಡದ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಸೊ ಇವತ್ತು ಟಾಕ್ ಬ್ಯಾಕ್ ಬಗ್ಗೆ ತುಂಬಾ ಪ್ರಾಬ್ಲಮ್ಗಳು ಕೇಳಿ ಬರ್ತಾ ಇದೆ. ಸ್ಲೋ ಆಗುತ್ತೆ, ರೀಡ್ ಮಾಡಲ್ಲ, ಈ ಥರ ತುಂಬ ಪ್ರಾಬ್ಲಮ್ಗಳು ಕೇಳಿ ಬರ್ತಾ ಇದ್ದಾವೆ. ಹಾಗಾಗಿ ಟಾಕ್ ಬ್ಯಾಕ್ ಥರನೇ ಒಂದು ಸ್ಪೆಷಲ್ ಆಗಿರುವಂಥ ಸ್ಕ್ರೀನ್ ರೀಡರ್ ನಮ್ಮ ಬಳಿ ಇದೆ. ಮೀನ್ಸ್ ಅದು ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಬೇರೆ ಚಾನಲ್ಗಳಲ್ಲಿ ಟ್ಯುಟೋರಿಯಲ್ ಕೂಡ ಆಗಿದೆ. ಈಗ ಮೊಬೈಲ್ ಟೆಕ್ ಇನ್ ಕನ್ನಡದಲ್ಲೂ ಕೂಡ ಆ ಥರ ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದೇ ಜಿಶೋ ಪ್ಲಸ್. ಜಿಶೋ ಪ್ಲಸ್ ಅಂದರೆ ಚೈನೀಸ್ ಭಾಷೆಯ ಒಂದು ವರ್ಡ್ ಅದು. ಜಿಶೋ ಪ್ಲಸ್ ಅಂದರೆ ಏನಿಲ್ಲ, ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಕಾಮೆಂಟರಿ ಸ್ಕ್ರೀನ್ ರೀಡರ್ ಅಂತ ಅರ್ಥ. ಇದರ ಡೆವಲಪರ್ ಬಂದುಬಿಟ್ಟು ಚೈನೀಸ್ನವರೇ, ಪ್ರೊಫೆಸರ್ ಲೀ ಅಂತ. ಈಗ ನಾವು ಮೊದಲು ಜಿಶೋ ಪ್ಲಸ್ನ ಬೇಸಿಕ್ ಸೆಟ್ಟಿಂಗ್ ನೋಡ್ಕೊಂಬರೋಣ. ನಾನು ಜಿಶೋ ಸೆಟ್ಟಿಂಗ್ ಮೂಲಕ ಸ್ವೈಪ್ ಡೌನ್ ಆ್ಯಂಡ್ ರೈಟ್ ಮಾಡೋ ಮೂಲಕ ಜಿಶೋ ಪ್ಲಸ್ನ ಓಪನ್ ಮಾಡ್ತೀನಿ. ಜಿಶೋ ಪ್ಲಸ್ ಇಲ್ಲಿ ರೀಡ್ ಮಾಡ್ತಾ ಇದೆ. ಈಗ ನಾನು ಇದು ಮುಂಚೆನೇ ಹೇಳ್ಬಿಡ್ತೀನಿ, ಜಿಶೋ ಪ್ಲಸ್ನ ಇನ್ಸ್ಟಾಲ್ ಮಾಡುವಾಗ ಸ್ಟೋರೇಜ್ ಪರ್ಮಿಷನ್ ಎಲ್ಲ ಮಾಮೂಲಿ ಕೊಡೋದಿರುತ್ತೆ. ಅದಾದಮೇಲೆ ಟಿ ಟಿ ಎಸ್ ಸೆಟ್ಟಿಂಗ್ ಎಲ್ಲ ಇರುತ್ತೆ. ನಾನು ಟಿ ಟಿ ಎಸ್ ಸೆಟ್ಟಿಂಗ್ನ ಬೇರೆ ಒಂದು ಟ್ಯುಟೋರಿಯಲಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ಬಂದುಬಿಟ್ಟು ನಾನು ಬೇಸಿಕ್ ಜಿಶೋನ ಇನ್ಸ್ಟಾಲ್ ಮಾಡಿದಾಗ ಏನು ಸೆಟಪ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಜನರಲ್ ಸೆಟ್ಟಿಂಗ್ ಒಳಗಡೆ ಹೋಗೋಣ. ಮೊದಲು ಇದರಲ್ಲಿ ಸೆಟಪ್ ವಿಝಾರ್ಡ್ ಅಂತ ಇದೆ. ಟಿ ಟಿ ಎಸ್ ರೇಟು, ಟಿ ಟಿ ಎಸ್ ವಾಲ್ಯೂಮು, ಇವೆಲ್ಲ ಮಾಮೂಲಿ ಆಪ್ಷನ್. ನಾನು ಇದ್ರ ಬಗ್ಗೆ ಇದೆಲ್ಲ ಮಾಮೂಲಿ ಆಪ್ಷನ್. ನಾನು ಇದರಲ್ಲಿ ಸೆಟಪ್ ವಿಝಾರ್ಡ್ ಒಳಗಡೆ ಹೋಗ್ತೀನಿ. ಸೆಟಪ್ ವಿಝಾರ್ಡ್ ಒಳಗಡೆ ಬಂದೆ. ಚೆಕ್ ಪರ್ಮಿಷನ್ ಸ್ಟೇಟಸ್ ಅಂತ ಇದೆ. ಆಮೇಲೆ ಚೆಕ್ ಡಿಸ್ಪ್ಲೇ ಪಾಪಪ್ ಪರ್ಮಿಷನ್, ಚೆಕ್ ಇಗ್ನೋರ್ ಬ್ಯಾಟ್ರಿ ಆಪ್ಟಿಮೈಸೇಷನ್. ಈ ಮೂರಕ್ಕೂ ನಾವು ಪರ್ಮಿಷನ್ ಕೊಡಬೇಕಾಗುತ್ತೆ. ಯಾವ ರೀತಿ ಪರ್ಮಿಷನ್ ಕೊಡೋದಂತ ನಾನು ಹೇಳ್ಕೊಡ್ತೀನಿ. ಫಸ್ಟಿಂದ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಚೆಕ್ ಪರ್ಮಿಷನ್ ಸ್ಟೇಟಸ್, ಪರ್ಮಿಷನ್ ನಾಟ್ ಗ್ರಾಂಟೆಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಓಕೆ ಅಂತ ಬರುತ್ತೆ, ಲಾಸ್ಟಲ್ಲಿ ಓಕೆ ಅಂತ ಕೊಡಬೇಕು. ಅದಕ್ಕೆ ನಾವು ಓಕೆ ಕೊಟ್ಟರೆ ಆಟೋಮೆಟಿಕ್ ಬ್ಯಾಕ್ ಬರುತ್ತೆ. ಚೆಕ್ ಡಿಸ್ಪ್ಲೇ ಪಾಪಪ್ ಪರ್ಮಿಷನ್, ಇದಕ್ಕೂ ಅದೇ ಥರ ಸೇಮ್ ಮಾಡಬೇಕಾಗುತ್ತೆ. ಇದು ಚೇಂಜ್ ಕ್ಯಾನ್ಸಲ್ ಅಂತ ಯಾಕೆ ಹೇಳ್ತಿದ್ದೆ ಅಂದರೆ, ನಾನು ಮೊದಲೇ ಪರ್ಮಿಷನ್ ಕೊಟ್ಬಿಟ್ಟಿದ್ದೀನಿ, ಹಾಗಾಗಿ ಚೇಂಜ್ ಅಂತ ಹೇಳ್ತಾ ಇದೆ. ನಾವು ಮೊದಲೇ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಗ್ರಾಂಟೆಡ್ ಅಂತ ಕೇಳುತ್ತೆ. ಗ್ರಾಂಟೆಡ್ ಅಥವಾ ಓಕೆ ಎರಡೇ ಕೇಳುತ್ತೆ. ನಾನು ಬ್ಯಾಕ್ ಬರ್ತೀನಿ. ಚೆಕ್ ಇಗ್ನೋರ್ ಬ್ಯಾಟ್ರಿ ಆಪ್ಟಿಮೈಸೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇದರಲ್ಲಿ ಓಕೆ ಕೇಳ್ತಾ ಇದೆ. ಓಕೆ ಕೊಡಬೇಕು ಮತ್ತು ಅಲೌ ಕೊಡಬೇಕು. ಓಕೆ ಫ್ರೆಂಡ್ಸ್, ಇದಿಷ್ಟು ನಾನು ಸೆಟಪ್ ವಿಝಾರ್ಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ಜನರಲ್ ಇದು ಟಿ ಟಿ ಎಸ್ ರೇಟ್ ಮಾಮೂಲಿ, ಟಿ ಸಿ ವಾಲ್ಯೂಮ್, ರೀಡ್ ಯೂಸೇಜ್ ಚೇಂಜ್. ಈ ಆಪ್ಷನ್ ಬಗ್ಗೆ ಹೇಳಬೇಕಂದ್ರೆ, ಈ ಡಬಲ್ ಟ್ಯಾಪ್ ಟು ಆಕ್ಟಿವೇಟ್, ಡಬಲ್ ಟ್ಯಾಪ್ ಟು ಹೋಲ್ಡ್ ಟು ಲಾಂಗ್ ಪ್ರೆಸ್ ಅಂತ ಹೇಳುತ್ತಲ್ಲ ಅದು. ಇದನ್ನು ಚೆಕ್ ಮಾಡಿದ್ರೆ ಆ ಥರ ಹೇಳುತ್ತೆ. ಅಲೋ ಇದು ಈ ಆಪ್ಷನ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಏಕೆಂದರೆ ನಾವು ಫೋನ್ ಯೂಸ್ ಮಾಡ್ತಿರೋ ಟೈಮಲ್ಲಿ ಈ ಆಪ್ಷನ್ನ ಚೆಕ್ ಮಾಡಿಬಿಟ್ರೆ ಅದು ಶೋಯಿಂಗ್ ಐಟಮ್ 1 to 2 ಏನೇನೋ ಹೇಳ್ತಾ ಇರುತ್ತೆ. ಇದು ನೋಟಿಫಿಕೇಷನ್ ಸಂಬಂಧಪಟ್ಟಂಗೆ ಒಂದು ಆಪ್ಷನ್. ಇದು ಆಟೋಮ್ಯಾಟಿಕ್ಲಿ ರೀಡ್ ನೋಟಿಫಿಕೇಷನ್ ಆರ್ ಡೋಂಟ್ ರೀಡ್ ನೋಟಿಫಿಕೇಷನ್ ಅಂತ ಇದೆ. ಇದು ಆನ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ,
ಇದು ಫ್ಯೂಚರ್ ಬಂದುಬಿಟ್ಟಿದ್ದು ಪ್ರತಿಯೊಂದು ನೋಟಿಫಿಕೇಷನ್ಗೂ ರೀಡ್ ಮಾಡ್ತಾ ಹೋಗುತ್ತೆ. ನಾನು ಇದನ್ನು ಆಫ್ ಮಾಡಿಟ್ಟಿದ್ದೀನಿ, ನೀವು ಬೇಕಂದರೆ ಆನ್ ಮಾಡಿಟ್ಕೋಬೋದು. ಇನ್ವೈಟ್ ಸ್ವೈಪ್ ಜಸ್ಟರ್ ಈ ಆಪ್ಷನ್ ಅಂತೂ ಜಿಶೋ ಯೂಸ್ ಮಾಡುವಂಥ ಪ್ರತಿಯೊಬ್ಬ ಬೇಸಿಕ್ ಯೂಸರ್ ಆಗಲಿ ಇದನ್ನು ಚೆಕ್ ಮಾಡೇ ಇರಬೇಕು. ಇಲ್ಲಾಂದರೆ ಲೆಫ್ಟ್ ಟು ರೈಟು ಮೂನೇ ಆಗಲ್ಲ. ಇದು ಯೂಸ್ ಕಸ್ಟಮ್ ಜಸ್ಟರ್ಸ್. ಇದು ಜಸ್ಟರ್ಸ್ ಬಗ್ಗೆ ನೀವು ಟಾಕ್ ಬ್ಯಾಕಲ್ಲೂ ಕೇಳಿರ್ತೀರ, ಇಲ್ಲೂ ಅದೇ ಥರ ಸ್ವೈಪ್ ಲೆಫ್ಟು, ಸ್ವೈಪ್ ರೈಟು, ಅಪ್ ಆ್ಯಂಡ್ ಡೌನ್, ಡೌನ್ ಆ್ಯಂಡ್ ಅಪ್ ಇದು ವರ್ಕ್ ಆಗಬೇಕಂದ್ರೆ ಈ ಆಪ್ಷನ್ ಚೆಕ್ ಮಾಡಲೇಬೇಕು. ನೋಡಿ ಚೆಕ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದಿಷ್ಟು ಜನರಲ್ ಸೆಟ್ಟಿಂಗಲ್ಲಿ ಬರುವಂಥ ಆಪ್ಷನ್ಗಳು ಮತ್ತು ಸೆಟಪ್ ವಿಜಾರ್ಡ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಟ್ಯುಟೋರಿಯಲ್ನಲ್ಲಿ ಮತ್ತೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.